ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ನಾನೊಬ್ಬ ಮಧ್ಯಮ ವರ್ಗದವಳಾಗಿ ನನ್ನನ್ನೂ ಬೇಡ ರೀ, ನಮ್ಮನೆಗೆ ನಮಗೆ ಸಹಾಯಕ್ಕೆ ಅಂತ ಬರೋ ಅಡುಗೆ ಮಾಡುವ ಒಬ್ಬ ಹೆಣ್ಣುಮಗಳು ಕಣ್ಣೀರು ಹಾಕೊಂಡು ಹೇಳ್ತಾಳೆ 2,000 ರೂಪಾಯಿ ಸಿಗುತ್ತೆ ಅಂದ್ಕೊಂಡು ಆಕೆ ಎಷ್ಟೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾಳೆ, ಚೀಟಿ ಕಟ್ಕೊಂಡಿರ್ತಾಳೆ, ಸಿಗ್ತಾ ಇಲ್ಲ. ಈ ಕಡೆ ಇವ್ರು ಗ್ಯಾಸ್ ರೇಟ್ ಜಾಸ್ತಿ ಮಾಡ್ತಾರೆ. 3 ಒಪ್ಪತ್ತು ಅಥವಾ 3 ಮನೆ ಮುಸ್ರಿ ತಿಕ್ಕೋ ಹೆಣ್ಮಗಳು 15,000 ರಿಂದ 16,000 ರೂಪಾಯಿ ತಿಂಗಳಿಗೆ ದುಡಿಯೋದು ಹೆಚ್ಚು. ನೀವು 20 ರೂಪಾಯಿ 30 ರೂಪಾಯಿ ಅಂತ ಸಿಲಿಂಡರ್ ರೇಟ್ ಜಾಸ್ತಿ ಮಾಡ್ಕೊಂಡು, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ಕೊಂಡು, ಬೆಳಗಾದ್ರೆ ಸಾಕು ಹಾಲು ರೇಟು ಅಥವಾ ಮೊಸರಿನ ರೇಟ್ ಜಾಸ್ತಿ ಮಾಡ್ಕೊಂಡು, ಈ ಕಡೆ ಅಕ್ಕಿ ಬೆಳೆ ರೇಟ್ ಜಾಸ್ತಿ ಮಾಡ್ಕೊಂಡು, ಇನ್ಯಾವ್ದಾದ್ರದ್ದು ಎಲ್ಲಾದ್ರೂ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಓಕೆ ಹೆಂಗ್ರಿ ನಿಭಾಯಿಸ್ತಾಳೆ? ಕೇಳಿಸ್ಕೊಳ್ಳಿ, ಇಲ್ಲಿ ನೀವುಗಳು ಇಲ್ಲಿ ಕುತ್ಕೊಂಡು ಅವ್ರು ಮಾಡಿಲ್ವಾ, ನಾವ್ ಮಾಡಿದ್ರೆ ಏನ್ ತಪ್ಪು, ಇವ್ರು ಮಾಡಿಲ್ವಾ ಅನ್ನೋದಕ್ಕೆ ಕೇಳಿಸ್ಕೊಳ್ಳಿ. ನಿಮಗೆ ಒಬ್ಬ ಕೆಳವರ್ಗದ ಅಥವಾ ಮಧ್ಯಮ ವರ್ಗದ ಹೆಣ್ಣು ಮಕ್ಳ ಅಥವಾ ಬಡ ಮಕ್ಳ ಪರಿಸ್ಥಿತಿ ಏನು ಅಂತ ಕೇಳಿಸ್ಕೊಳ್ಳೋ ಕೇಳಿಸ್ಕೊಂಡೆ ಮೇಡಮ್. ಗ್ಯಾರಂಟಿ ಯೋಜನೆ ನಾವು ಕೊಟ್ಟಿರೋದು ಕೊಡ್ತೀವಿ ಅಂದ್ಮೇಲೆ ಕೊಡ್ಬೇಕು, ಕಷ್ಟ ನೀವು ಕೊಡ್ಬೇಕು. ನೀವು ಬಿಜೆಪಿ ಅವರು ಕೇಳಿಸ್ಕೊಳ್ಳಿ, ಇಲ್ಲಿ ನೀವು ಪೆಟ್ರೋಲಿಗೆ 1 ರೂಪಾಯಿ ಜಾಸ್ತಿ ಮಾಡ್ತಿರೋ, ಸಿಲಿಂಡ್ರು 50 ರೂಪಾಯಿ ಜಾಸ್ತಿ ಮಾಡ್ತಿರೋ, ಒಂದೇ ಸಲ ಡಿಸೈಡ್ ಆಗ್ಬಿಡಿ. ನೀವು ದಿನ ತಿಗಣೆ ತರ ಹೀರ್ಬೇಡಿ. ನಮ್ಗೆ ಒಂದ್ಸಲ ನಿಮ್ಗೆ ಶಾಪ ಕೈ ಬಿಟ್ಬಿಡ್ತೀವಿ ಅತ್ಲಾಗ ದಿನ ಅಳಿಸ್ಬೇಡ್ರಿ. ಯಾಕ್ರಿ ಈ ರೀತಿಯಾಗಿ ಆಡ್ತಾ ಇದ್ದೀರಿ ಇಬ್ರು ಸೇರ್ಕೊಂಡು? ನಿಮ್ಮಿಂದ ಪರದಾಡ್ತಾ ಇರೋದು ಬಡ ಮಕ್ಕಳು, ಮಧ್ಯಮ ವರ್ಗದವರು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ಚೂರಾದ್ರೂ ಉಸಿರಾಡ್ತಾ ಇದ್ದಾರೆ ಮೇಡಮ್. ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ಬರ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದೀವಿ, ಒಂಚೂರು ಸಾರಿಗೆ ಫ್ರೀ ಹೋಗ್ತಾ ಇದ್ದಾರೆ, ಚೂರು ಉಸಿರಾಡ್ತಾ ಇದ್ದಾರೆ. ಯಾಕಂದ್ರೆ ಸಾರ್ವಜನಿಕ ಜೀವನದ ಅಪ್ಡೇಟ್ಸ್ ಮಹಿಳೆಯರು ಹೇಳೋದನ್ನ ಕೇಳಿಸ್ಕೊಂಡಿಲ್ವಾ? ಯಾರೊಬ್ರು ಮಾತಾಡೋದನ್ನ ಕೇಳಿಸ್ಕೊಂಡಿಲ್ವಾ? ಇವತ್ತು ಅಣ್ಣ ತಮ್ಮಂದ್ರು ಒಂದು 500 ರೂಪಾಯಿ ಕೇಳಿದ್ರು ಕೊಡ್ಲಾರ್ದ ಪರಿಸ್ಥಿತಿ ಇವ್ರು ಮಾಡಿರುವಂತ ಬೆಲೆ ಏರಿಕೆಯಿಂದ ಸರ್ಕಾರ ನಿಮ್ಗಳ ಮನೆ ತಂದು ಕೊಡ್ತಾ ಇಲ್ಲ ರೀ. ನಾವು ಅತ್ಯಂತ ವಿನಯದಿಂದ ಹೇಳ್ತಾ ಇದೀವಿ. ಇಲ್ಲ ಮೇಡಮ್, ಇಲ್ಲ, ಅತ್ಯಂತ ವಿನಯದಿಂದಲೇ ಹೇಳ್ತಾ ಇದೀವಿ. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವ ದಿನಗಳಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರಿಗೆ ಆಕ್ಸಿಜನ್ ತರ ಕೆಲಸ ಮಾಡ್ತಾ ಇದೀವಿ. ಅದಷ್ಟೇ ಅವ್ರಿಗೆ ಇಷ್ಟಾದ್ರೂ ಬಂದಿದೆಯಲ್ಲ ಪುಣ್ಯ ಅಂತ ಅನ್ಕೊಳ್ತಾ ಇದ್ದಾರೆ. ಅದನ್ನು ನಮ್ಮನ್ನ ಸಮಾನ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದನ್ನ ಧಿಕ್ಕರಿಸ್ತೀನಿ. ಒಲೆ ಹಚ್ಚಿ ಬೇಯಿಸಬೇಕಾಗಿರೋ ಸಿಲಿಂಡರ್ಗೆ ರೇಟ್ ಅವ್ರು ಜಾಸ್ತಿ ಮಾಡಿದ್ರೆ, ಒಲೆ ಮೇಲೆ ತಪ್ಪಲಿ ಇಟ್ಟು ಬೇಯಿಸೋ ಅಕ್ಕಿ ಕಾಳು ಬೇಳೆಕಾಳಿಂದ ಹಿಡಿದು ಕಾಫಿ ಟೀಗೆ ಬಳಸೋ ಹಾಲಿಂದ ಹಿಡಿದು ಎಲ್ಲದನ್ನು ನೀವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಿ. ರಾಜ್ಯದಲ್ಲಿ ನಾವು ಫ್ರೀ ಕೊಡ್ತಾ ಕೇಂದ್ರದಿಂದ ಬರೋ ಕರ್ನಾಟಕಕ್ಕೆ ಮಾತ್ರ ಕೊಡ್ತಾ ಇದ್ರಿ ನೀವು ಕೇಂದ್ರದಿಂದ? ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಕೊಡ್ತೀವಿ ನೀವು? ಒಂದ್ ಸೆಕೆಂಡ್ ಸಾಮಾನ್ಯರಿಗೂ ಅರ್ಥ ಆಗಲ್ವಾ ಈ ಲಾಜಿಕ್? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕಕ್ಕೆ ಅಕ್ಕಿ ಇವ್ರು ಕಳಿಸ್ತಾ ಇದ್ದಾರೆ ಅಂತ. ಬರೀ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಟೈಮ್ ಕೊಡಲ್ಲ. ಇಷ್ಟೊತ್ತಿಂದ ಗ್ಯಾರಂಟಿ ಬಗ್ಗೆ ಡೇಟ್ ಚೇಂಜ್ ನಾನು ಒಂದು ಪಾಯಿಂಟ್ ಅವ್ರಿಗೆ ಹೇಳ್ಬಿಡ್ತೀನಿ. ಏನ್ ಡೇಟ್ ಚೇಂಜ್ ಆಗಿರೋದ ಗ್ಯಾರಂಟಿ 53,000 ಕೋಟಿ ಜನರಿಗೆ ಸ್ವಲ್ಪ ಹೊತ್ತು ಸರ್ ಪ್ಲೀಸ್. ಅಷ್ಟೊತ್ತಿಂದ ಮಾತಾಡಿ ಒಂದ್ ಸೆಕೆಂಡ್. ಈ ಕಡೆ ನ್ಯೂ ಕನೆಕ್ಷನ್ ಸಿಗ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ, ರೇಟ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಸಾಲ್ವ್ ಆಗ್ಬೋದು ಅಂದಾಜು ನಾವು ನೋಡೋದಾದ್ರೆ? ಇದು ಕೇಂದ್ರ ಸರ್ಕಾರದವರೇ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ ಅವರು ನಮಗೆ ಕನ್ಕರೆನ್ಸ್ ಕೊಡ್ತು ಅಂತಂದ್ರೆ ನಮ್ಮಲ್ಲಿ ಯಾವುದೇ ತರ ಇದಿಲ್ಲ. ಇವತ್ತಿಗೂ ಎಲ್ಲ ಏಜೆನ್ಸಿಗಳಲ್ಲಿ 400 ರಿಂದ 500 ಕನೆಕ್ಷನ್ ನ್ಯೂ ಕನೆಕ್ಷನ್ ಇಶ್ಯೂ ಮಾಡೋದಕ್ಕೆ ಪ್ರತಿಯೊಬ್ಬ ಕಸ್ಟಮರ್ ಆಫೀಸ್ಗಳಿಗೆ ಬಂದು ರಿಜಿಸ್ಟರ್ ಮಾಡಿಸಿದ್ದಾರೆ. ಒನ್ಸ್ ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಆಯ್ತು ಗೋ ಹೆಡ್ ಅಂತ ಕೊಟ್ಟಾಗ ನಾವು ಕನೆಕ್ಷನ್ಸ್ ಇಶ್ಯೂ ಮಾಡ್ಬೋದು. ಮತ್ತು ಇನ್ನೊಂದು ತಾರತಮ್ಯ ಅದು ಇದು ಅಂತ ಹೇಳ್ತಿದ್ರಲ್ಲ, ಇವತ್ತೊಂದು ಮಾತು ಹೇಳ್ತೀನಿ ಕೇಳಿ. ನಮ್ಮ ಡಿಸ್ಟ್ರಿಬ್ಯೂಟರ್ಶಿಪ್ಪಲ್ಲಿ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇದ್ದಾರೆ. ಈಗ ಆರ್ಟಿಕಲ್ 14 ಪ್ರಕಾರ ಏನು ಹೇಳುತ್ತೆ, ಯಾವುದೇ ಒಬ್ಬ ಮನುಷ್ಯನಿಗೆ ಅಥವಾ ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲರಿಗೂ ಒಂದು ಸಮಾನತೆ ಕೊಡಬೇಕಂತ ಇದೆ. ಆದರೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಅರ್ಬನ್ ಡಿಸ್ಟ್ರಿಬ್ಯೂಟರ್ಸ್ಗೆ 25 ಡೇಸು ಬುಕಿಂಗ್ ಪೀರಿಯಡ್ ಕೊಟ್ಟಿದೆ, ವೇರಾಸ್ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ಗೆ 45 ಡೇಸ್ ಬುಕಿಂಗ್ ಪೀರಿಯಡ್ ಕೊಟ್ಟಿದೆ. ಇದರಿಂದ ನಾವು ಡಿಸ್ಟ್ರಿಬ್ಯೂಟರ್ಸ್ ಫ್ರಂಟ್ ಫೇಸ್ ಆಗಿರೋದ್ರಿಂದ ರೂರಲ್ ಡಿಸ್ಟ್ರಿಬ್ಯೂಟರ್ಸ್ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಪ್ರತಿದಿನ ಗಲಾಟೆ ಆಗ್ತಿದೆ. ಮತ್ತು ನಾವು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಲೆಟರ್ಸ್ ನಿಯರ್ಲಿ ಒಂದು 500 ಲೆಟರ್ಗಳು ಬರ್ತಿದ್ವಿ MOPNGಗೆ. ಇದುವರೆಗೂ ಒಂದು ಉತ್ತರ ಇಲ್ಲ. ದಯವಿಟ್ಟು ಸಮಾನತೆ ಕಾಪಾಡಿ. ಯಾಕಂದ್ರೆ 25 ಇದೆ, ಯಾಕಂದ್ರೆ ಅವರು ಮನುಷ್ಯರೇ. ಈಗ ಹಳ್ಳಿಯಲ್ಲಿ ಇರೋರು ಅವರು ಕೂಡ 25 ದಿನಕ್ಕೆ ಬುಕಿಂಗ್ ಮಾಡಿ ಸಿಲಿಂಡರ್ ತಗೊಳ್ಬೇಕು. ಆದ್ರೆ 45 ದಿನ ಮಾಡಿರೋದ್ರಿಂದ ಅವ್ರಿಗೂ ತುಂಬಾ ಕಷ್ಟ ಆಗುತ್ತೆ. ಅವರಿಗೆ ಅವಕಾಶ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತೀರಾ ಸಿಲಿಂಡರ್ ಖಾಲಿನೇ ಆಯ್ತು ಅಂದ್ರೆ ಒಲೆಗಿಲೆ ಹಚ್ಕೊಂಡು ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ನೀವು ರೂರಲ್ ಕಡೆ ಹೋದಾಗ ಎಲ್ಲರೂ ಇದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ.
ಯಾರು ಕೂಡ ಈಗ ಫೈರ್ವುಡ್ ಅಲ್ಲಿ ಮಾಡಬೇಕು ಅಂತ ಮತ್ತೆ ಇನ್ನೇನಕ್ಕೆ ಉಜ್ವಲ ಸ್ಕೀಮ್ ಬಿಟ್ಟಿದ್ದು ಯಾಕೆ ಬಿಟ್ರಿ? ಅಲ್ವಾ? ಈಗ ರೂಪಾಯಿ ಇದೆ ಅಲ್ಲ ಅದರಲ್ಲಿ. ಅಲ್ಲ ಉಜ್ವಲ ಸ್ಕೀಮ್ ಏನಕ್ಕೆ ಬಿಟ್ರಿ? ಉಜ್ವಲ ಸ್ಕೀಮ್ ಬಿಟ್ಟಿದ್ದು ಕ್ಲೀನರ್ ಫ್ಯೂಯಲ್ ಯೂಸ್ ಮಾಡಿ ಅಂತ ತಾನೇ ಬಿಟ್ಟಿರೋದು. ಮತ್ತೆ ಏನಕ್ಕೆ 45 ದಿನ ಇದು ನಮ್ಮನೆ ಹೆಣ್ಮಕ್ಳು ಒಲೆ ಉರ್ವಿ ಸುಸ್ತಾಗದ್ ಬೇಡ. ಒಂದ್ ಸೆಕೆಂಡ್, ನಮ್ಮನೆ ಹೆಣ್ಮಕ್ಳು ಅಲ್ಲ ಸರ್, ನಮ್ಮನೆ ಹೆಣ್ಮಕ್ಳು ಒಲೆ ಉರ್ವಿ ಸುಸ್ತಾಗದ್ ಬೇಡ, ಎಲ್ರ ಮನೆಗೂ ಸಿಲಿಂಡರ್ ಹೋಗ್ಲಿ, ಅಚ್ಚೇ ದಿನ ಬರ್ಲಿ ಅಂತ ತಂದಿದ್ ಕಾನ್ಸೆಪ್ಟ್. ಈಗ ನೀವು ಅಗೇನು ಸಿಲಿಂಡರ್ ಬೇಡ, ಸ್ವಲ್ಪ ದಿನ ಒಲೆ ಬಳಸ್ಕೊಳ್ಳಿ, ಹಳ್ಳಿಯವ್ರು ಅಡ್ಜಸ್ಟ್ ಮಾಡ್ಕೊಬಿಡಿ ಅಂದ್ರೆ ನೀವು ಹೇಳ್ದಂಗ್ ಕುಣಿಯಕ್ಕಾಗತ್ತಾ? ನೀವು ಹೇಳ್ದಂಗ್ ಕುಣಿಯಕ್ಕಾಗತ್ತಾ? ಕರೆಕ್ಟ್. ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಸ್ತಾ ಹೋಗೋಣ.